ಹಲೋ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶ್ರೇಯಸ್ ಸರ್. ನಾನು ಕುಂಬಿನಿ ತಂಡದಿಂದ ಬಂದಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಸುರೇಶ್ ಗಿಳಿಯಾರ್ ಹಾಗೂ ಕೈಲಾಸ ಕಲಾಕ್ಷೇತ್ರ ಟ್ರಸ್ಟ್ ತೆಕ್ಕಟ್ಟೆಯ ಅಧ್ಯಕ್ಷರಾದ ಹಿರೇ ಮಾಸ್ಟರ್ ಅವರನ್ನು ಶಿಬಿರಾರ್ಥಿಯಾದಂಥ ಇಶಾನ್ವಿ ವೇದಿಕೆ ಮೇಲೆ ಕರೆದುಕೊಂಡು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಎದ್ದು ನಿಂತು ಶಿಬಿರ ಗೀತೆ ಹಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ ಸ್ವಾಗತ ಮಾಡಲಿದ್ದಾರೆ ಹರ್ಷಿತ್. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮುಖ್ಯ ಅತಿಥಿಗಳು ಹಾಗೂ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಸ್ನೇಹಿತರಿಗೂ ಹಾಗೂ ಶಿಬಿರ ನಿರ್ದೇಶಕರಿಗೂ ನಮಸ್ಕಾರಗಳು. ಇಂದಿನ ಮುಖ್ಯ ಅತಿಥಿಗಳಾದಂತಹ ಸುರೇಶ್ ಬೇಳೂರು ಇವರಿಗೆ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಹಾಗೂ ಕೈಲಾಸ ಕಲಾಕ್ಷೇತ್ರದ ಅಧ್ಯಕ್ಷರಾದಂತಹ ಹಿರಿಯ ಮಾಸ್ಟರ್ ಇವರಿಗೂ ಸ್ವಾಗತಗಳು. ಹಾಗೂ ಶಿಬಿರಾರ್ಥಿಯಾದಂತಹ ಇಶಾನ್ವಿ ಇವರಿಗೂ ಸ್ವಾಗತಗಳು ಎಂದು ಹೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ಧನ್ಯವಾದಗಳು ಹರ್ಷಿತ್. ಈಗ ನಿನ್ನೆಯ ದಿನಚರಿಯನ್ನು ವಾಚಿಸಲಿದ್ದಾರೆ ವೈಷ್ಣವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ದಿನಚರಿ ಹೇಳಲು ಬಂದಿದ್ದೀನಿ. ಮೊದಲು ನಾವು ಸರಿಯಾದ 9 ಗಂಟೆಗೆ ಶಿಬಿರಕ್ಕೆ ಬಂದೆವು. ಮತ್ತೆ ಸರ್ಕಲ್ ಮಾಡಿದೆವು. ದರ್ಶನ್ ಸರ್ ಅವರು ನಮಗೆ ಹಾಡನ್ನು ಹೇಳಿಕೊಟ್ಟೆವು. ತಮ್ಮ ಗುಂಪಿಗೆ ಹೋದೆವು ಮತ್ತು ನಾಟಕ ಅಭ್ಯಾಸ ಮಾಡಿದೆವು. ಅದಾದ ನಂತರ ತಂಪು ಪಾನೀಯನ್ನು ಕುಡಿದೆವು. ಅದಾದ ನಂತರ ತಮ್ಮ ಗುಂಪಿಗೆ ಹೋಗಿ ನಾಟಕ ಅಭ್ಯಾಸ ಮಾಡಿದೆವು. ಅದಾದ ನಂತರ ಊಟ ಮಾಡಿದೆವು. ಅದಾದ ನಂತರ ವಿಶ್ರಾಂತಿ ಪಡೆದೆವು. ಅದಾದ ನಂತರ ನಾಟಕ ಅಭ್ಯಾಸ ಮಾಡಿದೆವು. ಮತ್ತೆ ಸಭಾ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಹೋದೆವು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ಧನ್ಯವಾದಗಳು ವೈಷ್ಣವಿ. ಈಗ ಇಂದಿನ ಅತಿಥಿಯಾದ ಸುರೇಶ್ ಗಿಳಿಯಾರ್ ಅವರ ಪರಿಚಯವನ್ನು ಮಾಡಲಿದ್ದಾರೆ ಕಿಶಾನ್. ಗೆಳೆಯರೇ, ನಾವು ಇಂದು ರಜಾರಂಗು ಬೇಸಿಗೆ ಶಿಬಿರದ 23ನೇ ದಿನಕ್ಕೆ ಕಾಲನ್ನು ಇಟ್ಟಿದ್ದೇವೆ. ಇವತ್ತಿನ ಮುಖ್ಯ ಅತಿಥಿಗಳಾದ ಸುರೇಶ್ ಗಿಳಿಯಾರು ಅವರ ಬಗ್ಗೆ ಪರಿಚಯಿಸಲು ಇಚ್ಛಿಸುತ್ತೇನೆ.
ಇವರು ಮದುವೆ ಶುಭ ಸಮಾರಂಭಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಹು ಸುಂದರವಾದ ಡೆಕೋರೇಷನ್ ಮಾಡುತ್ತಾರೆ. ಇವರು ತಮ್ಮದಾದ ಡೆಕೋರೇಷನ್ ತಂಡವನ್ನು ಮಾಡಿದ್ದಾರೆ. ಇವರು ಸಾತ್ವಿಕ ಹಾಗೂ ಸರಳ ಸ್ವಭಾವದವರು. ಇವರನ್ನು ನಾನು ಪರಿಚಯಿಸಲು ಸಂತೋಷಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ಈಗ ಇಂದಿನ ಅತಿಥಿಯಾದ ಸುರೇಶ್ ಗಿಳಿಯರಿಗೆ ಕಿಶಾನ್ ಅವರು ಶಾಲು ಹೊರಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಕಿಶಾನ್. ಈಗ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಸುರೇಶ್ ಗಿಳಿಯಾರವರು ವೇದಿಕೆಯ ಕುರಿತು ಎರಡು ಮೂರು ಮಾತುಗಳನ್ನು ಆಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಶಿಬಿರದಲ್ಲಿ ಭಾಗವಹಿಸುವ ಮುಗ್ಧು ಮಕ್ಕಳೇ, ಕಳೆದ 8-10 ವರ್ಷಗಳಿಂದ ನಿರಂತರವಾಗಿ ಯಶಸ್ವಿ ಕಲಾರಂಭ ಕಮೆ ಹಾಗೂ ಕೈಲಾಸ ಕಲಾಶ್ರಯ ಟ್ರಸ್ಟ್ ನಿರಂತರವಾಗಿ ರಜಾರಂಗು ಅನ್ನುವಂಥ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಲ್ಲಿನ ಈ ಭಾಗದ ಪುಟಾಣಿ ಮಕ್ಕಳಿಗೆ ಒಂದು ರೀತಿಯ ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ರಜೆಯ ದಿನವನ್ನು ಅನಾವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಒಂದು ಉಪಯೋಗ ನಿಮಗೆ ಲೈಫಲ್ಲಿ ಮುಂದಿನ ಜೀವನದಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಳೋ ಬರೀ ಆಟ ಮಾತ್ರ ಅಲ್ಲ, ಇಲ್ಲಿ ಆಟದ ಜೊತೆ ಪಾಠ, ನಿಮ್ಮ ಪುಸ್ತಕದಲ್ಲಿ ಹೇಳಿಕೊಡದಿರುವಂಥ ಅದೆಷ್ಟೋ ವಿಷಯಗಳು ಈ ರಜಾರಂಗಿನಲ್ಲಿ ನೀವು ಕಲ್ತಿರ್ತೀರಿ. ಇದು ನಿಮಗೆ ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟ್ ನೀವು ನಮ್ಮ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋದಾಗ ನಿಮ್ಮಲ್ಲಿರುವಂಥ ಸ್ಕಿಲ್ಸ್, ಇಲ್ಲಿ ಕಲ್ತಿರುವಂಥ ಸ್ಕಿಲ್ಸ್ ಅಲ್ಲಿ ನಿಮಗೆ 100ಕ್ಕೆ 100 ಉಪಯೋಗ ಆಗಿ ನೀವು ಒಂದು ಸದೃಢ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ವಂದನೆಗಳು. ಧನ್ಯವಾದಗಳು ಸರ್. ಈಗ ಶಿಬಿರಾರ್ಥಿಯಾದ ಇಶಾನ್ವಿಯವರು ವೇದಿಕೆ ಕುರಿತು 2 ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಇರುವ ಮುಖ್ಯ ಅತಿಥಿಗಳಿಗೆ ಹಾಗೂ ನನ್ನ ಶಿಬಿರಾರ್ಥಿಯಾದ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜಲು ಮನಸ್ಸಿದ್ದರೆ ಜ್ಞಾನದ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಒಳ್ಳೆಯ ದಾರಿಯಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು ಎನ್ನುವ ಸ್ವಾಮಿ ವಿವೇಕಾನಂದರ ಮಾತನ್ನು ಸ್ಮರಿಸುತ್ತಾ ಈ 23 ದಿನಗಳ ಸುಂದರ ಕ್ಷಣಗಳನ್ನು ಮರೆಯುವ ಹಾಗಿಲ್ಲ. ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದಿಂದ ಆಟೋಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಆನಂದಿಸುತ್ತಿರುವ ಮಕ್ಕಳಿಗೆ ಶಿಬಿರದ ನಿರ್ದೇಶಕರಿಂದ ಪ್ರೋತ್ಸಾಹ, ಮಧ್ಯಾಹ್ನದ ಒಳ್ಳೆ ಊಟ, ತಿಂಡಿ, ಪಾನೀಯಗಳು, ಪಾಯಸಗಳು, ಸಂಭ್ರಮ, ಮೊಬೈಲ್ ಮುಕ್ತ ಶಿಬಿರದ ಈ ಎಲ್ಲವನ್ನು ಅನುಭವಿಸಿದ ನಮಗೆ ಈ ದಿನಗಳನ್ನು ಮರೆಯುವ ಹಾಗಿಲ್ಲ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ರಜಾರಂಗು. ಧನ್ಯವಾದಗಳು ಇಶಾನ್ವಿ. ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ನಕ್ಷತ್ರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮುಖ್ಯ ಅತಿಥಿಗಳಾದ ಸುರೇಶ್ ಗಿಳಿಯಾರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹಿರಿಯ ಮಾಸ್ಟರ್ ಇವರಿಗೆ ಮನಪೂರ್ವಕವಾದ ಧನ್ಯವಾದಗಳು. ಶಿಬಿರಾರ್ಥಿಯಾದ ಇಶಾನ್ವಿ ಇವರಿಗೆ ಪ್ರೀತಿಯ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ರಜರಂಗು. ಧನ್ಯವಾದಗಳು ನಕ್ಷತ್ರ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ರಜಾರಂಗು.